ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಒಳ್ಳೆ ಸ್ಕಿನ್ ಕೇರ್ ತೋರಿಸ್ತಾ ಇದ್ದೀನಿ. ಈ ಸ್ಕಿನ್ ಕೇರಿಂದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ಸ್ ಸಿಗೋದು ಖಂಡಿತ. ಸೊ ಏನು ತೋರಿಸ್ತೀನಿ ಅನ್ನೋದು ವೀಡಿಯೋನ ಎಂಡ್ವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿದೆ ಆ್ಯಂಡ್ ಹೇರ್ ಸೆಟ್. ಯೂಶ್ವಲಿ ನಾನು ಫೇಸ್ಗೆಲ್ಲ ಮೇಕಪ್ ಹಾಕಲ್ಲ, ಲೈಕ್ ವೀಡಿಯೋಸ್ ಮಾಡುವಾಗ ಎಲ್ಲ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ ನಾನು ಮೇಕಪ್ ಹಾಕ್ತೀನಿ. ಬಟ್ ಯೂಶ್ವಲಿ ಚಿಕ್ಕ ಪುಟ್ಟ ಹೊರಗೆ ಹೋಗ್ಬೇಕಾಗಿರ್ಬೇಕಾದ್ರೆ ಅಥವಾ ಇನ್ನೇನು ಸ್ಮಾಲ್ ಫಂಕ್ಷನ್ ಇದ್ದರೆ ನಾನು ಜಸ್ಟ್ ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ಐಬ್ರೋ ಪೆನ್ಸಿಲ್ ಅಪ್ಲೈ ಮಾಡಿಕೊಂಡು ಹೊರಡ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ನಾನು ಏನು ಮೇಕಪ್ ಹಾಕಿಲ್ಲ, ಬಟ್ ಸ್ಟಿಲ್ ಇದು ತುಂಬ ಮೇಕಪ್ ಹಾಕೋರಿಗೆ ಯೂಸ್ ಆಗುವಂಥ ಒಂದು ಟಿಪ್. ಹೋಮ್ ಮೇಡ್ ಬಟರನ್ನು ತೊಗೊಂಡಿದ್ದೀನಿ. ಗೈಸ್, ಯು ಕಾನ್ ಬಿಲೀವ್, ಏನಿದು ಬಟರ್ ಎಲ್ಲ ಅಪ್ಲೈ ಮಾಡಿ ಫೇಸ್ಗೆ ತೋರಿಸ್ತಾರೆ ಅಂತಲ್ಲ, ಬಟ್ ಇದರಿಂದ ತುಂಬ ಚೆನ್ನಾಗಿ ಮೇಕಪ್ ಅನ್ನೋದು ರಿಮೂವ್ ಆಗುತ್ತೆ. ದಿಸ್ ಈಸ್ ನಾಟ್ ಮಾಯಿಶ್ಚರೈಸರ್ ಬೈ ದ ವೇ. ಸೊ ಬಟರ್ನ ಹ್ಯಾಂಡಿಂದನೇ ಹೀಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಹೀಟ್ ಮಾಡ್ಕೊಂಡಾಗ ಬಟರ್ ಅನ್ನೋದು ಈ ಥರ ಮೆಲ್ಟ್ ಆಗುತ್ತೆ. ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಹೋಮ್ ಮೇಡ್ ಬಟರ್ ನನಗೆ ತುಂಬಾ ಇಷ್ಟ. ಸೋ ಗುಡ್, ಸ್ಮೆಲ್ ಸೋ ಗುಡ್ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಇದರಿಂದ ತುಂಬ ಚೆನ್ನಾಗಿ ಮೇಕಪ್ ಕ್ಲೆನ್ಸ್ ಆಗುತ್ತೆ. ಬಟ್ ಡೋಂಟ್ ಕೀಪ್ ಮಚ್ ಟೈಮ್. ಇದು ಮಾಯಿಶ್ಚರೈಸ್ ಕೂಡ ಕೊಡುತ್ತೆ ನಮ್ಮ ಸ್ಕಿನ್ಗೆ, ಇಲ್ಲ ಅಂತ ಇಲ್ಲ. ಬಟ್ ಬಟರ್ ಆಗಿರೋದ್ರಿಂದ ಸೊ ಸಿ ಹೌ ಕ್ವಿಕ್ಲಿ ಇಟ್ಸ್ ಗಾನ್ ಮೈ ಬೊಟ್ಟು. ಅಂದರೆ ತುಂಬ ಚೆನ್ನಾಗಿ ಮೇಕಪ್ ರಿಮೂವ್ ಮಾಡುತ್ತೆ ಆ್ಯಂಡ್ ಇದು ಯಾವುದೇ ರೀತಿಯ ಹಾರ್ಮ್ಫುಲ್ ಇಲ್ಲ. ಲೈಕ್ ಸೊ ಮೇಕಪ್ ರಿಮೂವ್ ಮಾಡುತ್ತೆ. ಮಿಸ್ಲೇನಿಯಸ್ ವಾಟರ್ ಎಲ್ಲ ಯೂಸ್ ಮಾಡ್ತಿರ್ತೀರಾ ಅಥವಾ ಬೇರೆ ಬೇರೆ ಜೆಲ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಾ ಪರ್ಚೇಸ್ ಮಾಡಿಬಿಟ್ಟು. ಸೊ ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಫೀಲ್ ಸೋ ಸ್ಮೂತ್ ಆ್ಯಂಡ್ ಕ್ಲೆನ್ಸಿಂಗ್ ಮಾಡ್ತಾಯಿದ್ರೆ ಇನ್ನೂ ಮಾಡ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ ಬಟರಿಂದ. ಸೊ ನೋಡ್ತಿರ್ಬೋದು. ಆ್ಯಂಡ್ ಆಲ್ಸೋ ಐ ರಿಮೂವ್ ಲಿಪ್ ಬಾಮ್, ಮೈ ಲಿಪ್ ಬಾಮ್ ಟು ಶೋ ಯು ಪೀಪಲ್ ಎಷ್ಟು ಬೇಗ ಕ್ವಿಕ್ಕಾಗಿ ರಿಮೂವ್ ಆಗುತ್ತೆ ಅಂತ. ಜಸ್ಟ್ ಸಿ, ದಟ್ಸ್ ಇಟ್. ಒಂದು ವೇಳೆ ನಿಮ್ಮ ಕೈಗೆಲ್ಲ ಇದ್ದರೆ ನೀವು ಹ್ಯಾಂಡ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ಸೊ ಬಟರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ಗೆ. ಲೈಕ್ ಹ್ಯಾಂಡ್ ಮೇಲೆ, ಲೆಗ್ಸ್ ಮೇಲೆ ಎಲ್ಲ ನಾವು ಇದನ್ನು ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು. ಬಟ್ ನಾವು ಫೇಸ್ ಮೇಲೆ ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಬಟರ್ ತುಂಬ ತಿಕ್ಕಾಗಿರುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಸ್ಕಿನ್ ಮೇಲೆ ಇಟ್ಕೊಂಡ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಕ್ಲೆನ್ಸಿಂಗೋಸ್ಕರ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ದುಡ್ಡು ಖರ್ಚು ಮಾಡಿ ನಾವು ಮೇಕಪ್ ರಿಮೂವರ್ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಅದ್ರ ಬದಲಾಗಿ ನಾವು ಈ ಥರ ಟ್ರೈ ಮಾಡ್ಬೋದು. ನಂತರ ಬೀಟ್ರೂಟ್ ಅಂತ ತೊಗೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ಕ್ರಬ್ ಥರ ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ಆ್ಯಂಡ್ ಕಡಲೆ ಹಿಟ್ಟು ಎರಡೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ಕ್ರಬ್ಬಿಂಗೋಸ್ಕರ. ಸ್ವಲ್ಪ ಬೀಟ್ರೂಟ್ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ಕ್ವೀಸ್ ಮಾಡ್ತಾಯಿದ್ದೆ, ಆ ಜ್ಯೂಸ್ ಸ್ವಲ್ಪ ಹೊರಗೆ ಬಂದರೆ ಇನ್ನೂ ಚೆನ್ನಾಗಿ ಬೆಟರ್ ನಮ್ಮ ಸ್ಕಿನ್ಗೆಲ್ಲ ಅಪ್ಲೈ ಆಗುತ್ತೆ ಅಂತ ಹೇಳಿಬಿಟ್ಟು. ನಂತರ ಒಂದು ಐಸ್ ಕ್ಯೂಬ್ ತೊಗೊಂಡು ಫೇಸ್ ಮೇಲೆ ಈ ಥರ ನಾವು ನೀಟಾಗಿ ರಬ್ ಮಾಡ್ಕೋಬೇಕು. ನಿಧಾನವಾಗಿ ಐಸ್ ಕ್ಯೂಬನ್ನು ಫೇಸ್ ಮೇಲೆ ರಬ್ ಮಾಡ್ಕೊಳ್ಳಿ. ಫೇಸ್ ಮೇಲೆ ರಬ್ ಮಾಡೋದ್ರಿಂದ ನಮಗೆ ಇರುವಂಥ ಲಾರ್ಜರ್ ಪೋರ್ಸಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ಪೋರ್ಸ್ ಮಿನಿಮೈಸ್ ಆದಾಗ ಸ್ಕಿನ್ ಟೈಟ್ ಆಗುತ್ತೆ. ಸ್ಕಿನ್ ಟೈಟ್ ಆದಾಗ ಯಂಗ್ ಲುಕ್ಕು ಕಾಣುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ವೈಟನ್ ಆಗೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ವೈಟನ್ ಹೇಗಾಗುತ್ತೆ ಅಂತಂದರೆ, ಈ ಥರ ನಾವು ರಬ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಸ್ಕಿನ್ ನಮ್ಮ ಸೆಲ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ಆ್ಯಕ್ಟಿವ್ ಆಗುತ್ತೆ ಆ್ಯಂಡ್ ಕ್ಲೀನಾಗಿ, ನೀಟಾಗಿ, ವೈಟಾಗಿ ಕೂಡ ಕಾಣುತ್ತೆ. ಸೊ ಈ ಮೂರು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ಕಿನ್ಗೆ. ಸೊ ಈ 3 ಸ್ಟೆಪ್ಸ್ ನೀವು ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ ಕೂಡ. ಸೊ ನೋಡಿದ್ರಲ್ವ ಗೈಸ್, ಬಟರ್ ಈಸ್ ಸಾಫ್ಟ್ ಸ್ಕಿನ್ನನ್ನು. ಸೊ ಇಲ್ಲಿ 2 ಟೈಪ್ಸ್ ನಾನು ಕ್ಲೆನ್ಸಿಂಗ್ ಮಾಡಿ ತೋರಿಸಿದೆ, ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಐಸ್ ಮಸಾಜ್ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಸ್ಕಿನ್ ಫೇರ್ ಆಗಿ ಮಾಡುತ್ತೆ, ಹಾಗೆಯೇ ಸ್ಕಿನ್ನಲ್ಲಿರೋ ಪೋರ್ಸನ್ನು ರೆಡ್ಯೂಸ್ ಮಾಡುತ್ತೆ. ಬಟ್ ಒಂದೇ ದಿನಕ್ಕೆ ಮಾಡಲ್ಲ ಗೈಸ್, ಟ್ರಸ್ಟ್ ಮೀ. ಅಟ್ಲೀಸ್ಟ್ 3 ಮಂತ್ಸ್ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಿರ್ಬೋದು. ಇದು ಜಸ್ಟ್ 1 ಯೂಸಲ್ಲೇ ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗ್ತಿದೆ. ಸೊ ಇದನ್ನು ರೆಗ್ಯುಲರಾಗಿ ನಾವು ಟ್ರೈ ಮಾಡಿದ್ರೆ ವ್ಯತ್ಯಾಸ ಅನ್ನೋದು ನಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ಚಿತ್ರ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.